ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ, ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ತುಂಬ ಚೆನ್ನಾಗಿದೆ ಸ್ಟೋರಿ. ಕಾದಂಬರಿ ಅಂತೂ ಸೂಪರು. ಈ ಕಾದಂಬರಿ ಫುಲ್ ಸ್ಟೋರಿ ನೋಡಿ ಅಥವಾ ಕೇಳಿ ಹೇಗಿತ್ತು ಅಂತ ಹೇಳಿ. ಸುಕುಮಾರ, ಈಶ್ವರ ಇಬ್ಬರು ಎಲ್ಲ ಕಡೆ ಹುಡುಕಿ ಸಾಕಾಯ್ತಂತೆ. ಇಲ್ಲ ಸರ್ವ ಅಂತ ಹೇಳಿಯಲ್ಲ, ನನ್ನ ಮಗನ ವಿಷಯ ನಿಮಗೆ ಗೊತ್ತಿಲ್ವಾ, ಅವನಿಗೇನೋ ಆಗಿದೆ ಅಂತ ನನಗೆ ಅನುಮಾನ. ವನಜಮ್ಮ ಅತ್ಯಂತ ವ್ಯಕ್ತಪಡಿಸಿದರು. ಅವನ್ನ ಎಲ್ಲಿದ್ದರೂ ಸುಖವಾಗಿ ಬಂದು ಮನೆ ಸೇರಿದರೆ ಸಾಕು. ನಾನು ಕಂಡ ದೇವರಿಗೆಲ್ಲ ಅರಸಿಕೊಂಡಿದ್ದೇನೆ. ಏನೋ ನಡೆಯಬಾರ್ದು ನಡೆದಿರಬೇಕು. ನನಗೂ ಹಾಗೆ ಅನಿಸ್ತಾ ಇದೆ ಆಂಟಿ. ಈಗೇನು ಮಾಡೋದು? 2 ತಿಂಗಳು ಸರ್ವದಮನಿಗೆ ಏನೂ ವಿಷಯ ತಿಳಿಯಲಿಲ್ಲ. ಸುಕುಮಾರ, ಈಶ್ವರ ಇಬ್ಬರು ಜೈಪುರದಲ್ಲೇ ಇದ್ದು ಬಿಟ್ಟಿದ್ದರು. ದೇವಿರಯ್ಯ ನಿಯೋಚನೆಯಿಂದಿದ್ದರು. ನಮ್ಮ ಸುಕುಮಾರ ಅವನು ಎಲ್ಲಿದ್ದರೂ ಹೇಳ್ಕೊಂಡು ಬರ್ತಾನೆ. ಒಂದಿನ ಇದ್ದಕ್ಕಿದ್ದಂತೆ ವನಜಮ್ಮನಿಗೆ ರೋಮ್ನಿಂದ ಒಂದು ಮಿಟ್ಟರ್ ಪೋಸ್ಟ್ ಕಾರ್ಡ್ ಬಂದಿತ್ತು. ಮೈಕೆಲ್ ಜೆನ್ಲೋನ ಪಯಾಟ ಶಿಲ್ಪದ ಛಾಯಾಚಿತ್ರವಿದ್ದು, ತಾಯಿ ಮಗನ ವಾತ್ಸಲ್ಯ ಪ್ರೇಮದ ಪ್ರತೀಕವೆಂದು ಅದರಲ್ಲಿ 2 ವಾಕ್ಯದಲ್ಲಿ ಒಕ್ಕಣೆ ಇತ್ತು. ಅಮ್ಮ, ನಾನು ನಿನ್ನ ಮಗನೆಂದು ಎಂದೂ ಮರೆಯಬೇಡ. ಆದಷ್ಟು ಬೇಗ ನಿನ್ನ ಬಳಿ ಬರುವೆ. ಸರ್ವದಮನ. ಈ ಥರ ಬರೆದಿತ್ತು. ಇದು ವನಜಮ್ಮನಿಗೆ ಆಶ್ಚರ್ಯ ಆಯಿತು. ಮಗ ಯಾವತ್ತೂ ಆ ರೀತಿ ಕಾಗದ ಬರೀತಿರಲಿಲ್ಲ. ಅವನು ಬರೆದ್ರೆ ಫುಲ್ಲು ಪ್ರಮಾಣದಲ್ಲೇ ಬರೀತಾ ಇದ್ದ. ಮಗನಿಂದ ಬಂದ ಕಾರ್ಡನ್ನು ಕೈಗೆತ್ತಿಕೊಂಡರು. ಸರ್ವ, ನಿಮಗೆ 100 ವರ್ಷ ಆಯಸ್ಸು ಕಣೋ. ನಿನ್ನೆ ನೆನೆಸ್ಕೋತಾ ಇದ್ದೆ. ಎಲ್ಲೋ ಅಂತೂ ಚೆನ್ನಾಗಿರು. ನಿನ್ನ ಕಷ್ಟಗಳೆಲ್ಲ ಬೇಗ ದೂರ ಆಗಲಿ. ದೇವರಿಗೆ ತುಪ್ಪದ ದೀಪ ಹೊತ್ತಿಸಿದರು. ಕಣ್ಣುಗಳಲ್ಲಿ ಆನಂದ ಭಾಷ್ಯ ಉಕ್ಕಿ ಹರಿಯಿತು. ಭಗವಂತ, ನನ್ನ ಮಗನನ್ನು ಚೆನ್ನಾಗಿಟ್ಟಿರು. ಅವನು ಬದುಕಿನ ಸಂಕಷ್ಟಗಳೆಲ್ಲ ಪರಿಹರಿಸು. ಆ ಕಾರ್ಡನ್ನು ಭದ್ರವಾಗಿ ಬೀರಿನಲ್ಲಿರಿಸಿ ತೆಗೆದಿಟ್ಟಿದ್ದರು. ಅವನಿಗೆ ಉತ್ತರಿಸಲು ಅವನು ತನ್ನ ವಿಳಾಸವನ್ನು ಕೊಟ್ಟಿರಲಿಲ್ಲ. ಜಮುನ ಬಂದಾಗ ಅವಳಿಗೆ ಸರ್ವನಿಂದ ಬಂದ ಕಾಗದ ಬಂದ ವಿಷಯವನ್ನು ತಿಳಿಸಲು ತವಕ ಉಂಟಾಯಿತು. ಆದರೆ ಅತಿ ಪ್ರಯಾಸದಿಂದ ತಡೆದುಕೊಂಡರು. ಜಮುನ ಬಾಯಿ ಸುಮ್ಮನಿರುವುದಿಲ್ಲ. ಸರ್ವ ರೋಮಿನಿಂದ ಕಾಗದ ಬಂದಿರುವನೆಂದು ಅವಳ ತಂದೆಗೆ ಹೇಳಿಬಿಟ್ಟರೇನು ಗತಿ? ಈ ದೇವಿರಯ್ಯ ಹಾವಿನಂಥ ಹಗೆ ಸಾಧಿಸುವ ಮನುಷ್ಯ. ತಮ್ಮ ಮಗನಿಗೆ ಏನಾದರೂ ಆಪತ್ತು ತಂದಾನು. ಆಂಟಿ, ನೀವು ಇವತ್ತು ತುಂಬ ಗೆಲುವಾಗಿದ್ದೀರಿ. ಏನು ವಿಶೇಷ? ಜಮುನ ಕೇಳಿದಾಗ ವನಜಮ್ಮ ಸಮಾಧಾನದಿಂದ ನಗೆ ಬೀರಿದರು. ನೋಡು ಜಮ್ಮು, ಬೆಳಿಗ್ಗೆ ದೇವರಿಗೆ ದೀಪ ಹಚ್ತಾ ಯೋಚಿಸ್ತಿದ್ದೆ. ಏನೂ ಸುದ್ದಿ ಇಲ್ಲ, ಆದರೆ ಒಳ್ಳೆಯ ಸುದ್ದಿ ಅಂತ ಹೇಳ್ತಾರೆ. ಸರ್ವನಿಂದ ಕಾಗದ ಪತ್ರ ಒಂದೂ ಇಲ್ಲ ಅಂದ ಮೇಲೆ ಅವನೆಲ್ಲೋ ಚೆನ್ನಾಗೇ ಇದ್ದಾನೆ. ನನ್ನ ಮನಸ್ಸು ಹೇಳ್ತಾ ಇದೆ, ಅವನು ಖಂಡಿತ ಬೇಗ ಬಂದೇ ಬರ್ತಾನೆ ಅಂತ. ಆಂಟಿ, ನನಗೆ ಅನ್ನಿಸ್ತಾ ಇದೆ, ನಾನೇ ಯಾಕೆ ಜೈಪುರಗೆ ಹೋಗಿ ಬರ್ಬೋದು ಅಂತ. ಹೇಗಿದ್ದರೂ ಅಪ್ಪ ನಾಡಿದ್ರಲ್ಲಿ ಹೋಗ್ತಾ ಇದ್ದಾರೆ. ನನಗೂ ತುಂಬ ಬೇಜಾರಾಗಿ ಹೋಗಿದೆ. ಜಮುನ ಹೇಳಿದಳು. ಸರಿ, ಹೋಗಿ ಬಾ. ನಿಂಗೂ ಬದಲಾವಣೆ ಇರುತ್ತೆ. ನಿನ್ನ ಪ್ರೀತಿ ಆತಂಕ ಅವನು ಬೇಗ ಬರೋ ಹಾಗೆ ಮಾಡಲಿ. ವನಜಮ್ಮ ಸಮಾಧಾನ ಹೇಳಿದರು. ಅವರಿಗೆ ಮಗನ ಸುರಕ್ಷೆ ಬೇಕಾಗಿತ್ತು. ಸದ್ಯ ಸರ್ವ ಜಮುನಳನ್ನು ಸಂಪರ್ಕಿಸದಿದ್ದರೆ ಸಾಕು. ಜಮುನ ತಾನು ದೇವಿರಯ್ಯನವರೊಂದಿಗೆ ಬರುವುದಾಗಿ ತಿಳಿಸಿದಾಗ ಅವರು ಕೂಡಲೇ ಒಪ್ಪಿದರು. ಅವರಿಗೂ ಅದು ಒಳ್ಳೆಯ ಸುಸಂದರ್ಭ ಎನಿಸಿತು. ಹೇಗಿದ್ದರೂ ಸುಕುಮಾರ ಎಲ್ಲಿದ್ದಾನೆ, ಎಲ್ಲಿ ತಮಗೆ ತಿಳಿದವರು ಯಾರೂ ಇಲ್ಲ. ಜಮುನ ಜೊತೆಗೆ ಬರುವನೆಂದು ಹೇಳುತ್ತಿರುವಾಗ ತಾವು ಸುಕುಮಾರ ಮತ್ತು ಅವಳ ಮದುವೆಯನ್ನೇಕೆ ಮುಗಿಸಿಬಿಡಬಾರದು ಎಂದು ಇದಕ್ಕೆಲ್ಲ ಮುನ್ನುಡಿ ಹಾಡಲು ಸುಕುಮಾರನಿಗೆ ತಿಳಿಸಬೇಕು. ಜೊತೆಯಲ್ಲಿ ಬಂದರೆ ನನಗೂ ಸಂತೋಷವಮ್ಮ. ಜಮುನಗೆ ಇನ್ಯಾರು ಇದ್ದಾರೆ ಹೇಳು? ನೀನು ಯಾವಾಗಲೂ ನನ್ನ ಜೊತೆನೇ, ನನ್ನ ಕಣ್ಮುಂದೆನೇ ಇರಬೇಕು. ಆದರೆ ಅಲ್ಲಿ ಸುಕುಮಾರ
ಹೋಟ್ಲಿನಲ್ಲಿದ್ದಾನೆ. ನೀನು ಬಂದರೆ ಹೋಟ್ನಲ್ಲಿರೋಕ್ಕಾಗುತ್ತಾ? ಹೇಗಾದರೂ ಗೆಸ್ಟ್ ಹೌಸ್ ನೋಡ್ತಾ ತಿಳಿಸಿ ಬಿಡ್ತೀನಿ. ಜಮುನಾ ಒಳಗೆ ಹಿಗ್ಗಿದಳು. ಸುಕುಮಾರನಿಗೆ ಚೆನ್ನಾಗಿ ಬೆಣ್ಣೆ ಹಚ್ಚಿ ಸರ್ವದಮನನ್ನು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡಿಬಿಡಬೇಕು. ಅದನ್ನು ಪೇಪರ್ನಲ್ಲಿಯೂ ಹಾಕಿಸಿಬಿಡಬೇಕು. ಸರ್ವ, ನೀನೆಲ್ಲಿದ್ದೀರೂ ಬಾ ಜಮುನಾ ಎಂದು ಹಾಕಿಸಿದರೆ ಅವನು ಎಲ್ಲಿದ್ದರೂ ಬಂದೇ ಬರುತ್ತಾನೆ. ಜೈಪುರ ತಲುಪುತ್ತಲೇ ಜಮುನಾ ಎದೆ ಭಾರವಾಯಿತು. ಸರ್ವ ಇಲ್ಲೇ ಎಲ್ಲೋ ಇರಬಹುದೇ? ಇಲ್ಲಿ ಏನು ಪಾಡುಪಡ್ತಾನೋ? ಏಕೆ ಬೇರೆ ಕಡೆ ಬಾಡಿಗೆಗೆ ಹೋದನು? ಬಾಡಿಗೆಯ ಮನೆ ಮಾಲೀಕರಿದ್ದರೆ ಅವರನ್ನು ಭೇಟಿ ಮಾಡಿ ಕೇಳಿ ತಿಳಿದುಕೊಳ್ಳಬೇಕು. ಸುಕುಮಾರನಾಗಲೇ ದೇವಿರಯ್ಯನವರಿಂದ ಬಂದಿದ್ದ ಮುನ್ನೆಚ್ಚರಿಕೆ ಕ್ರಮದಂತೆ ಚಾಚೂ ತಪ್ಪದೆ ನಡೆದುಕೊಂಡಿದ್ದ. ಗೆಸ್ಟ್ ಹೌಸ್ ಒಂದನ್ನು ತೆರವು ಮಾಡಿ ಜಮುನಾ ದೇವಿರಯ್ಯನವರಿಬ್ಬರಿಗೂ ಯಾವ ಕೊರತೆಯೂ ಆಗದಂತೆ ನೋಡಿಕೊಂಡ. ಆಫೀಸ್ನಲ್ಲಿದ್ದವರಿಗೆಲ್ಲ ಆಗಲೇ ಸಾಕಷ್ಟು ದುಡ್ಡು ತಿನ್ನಿಸಿ ತನ್ನವರಿಗಾಗಿ ಮಾಡಿಕೊಂಡಿದ್ದ. ಜಮ್ಮು, ಯು ಆರ್ ಮೈ ಗೆಸ್ಟ್, ವೈ ಡು ಯು ವಾಂಟ್? ಸುಕು, ನನಗೆ ಒಂದು ದೊಡ್ಡ ಹೆಲ್ಪ್ ಮಾಡ್ತೀಯಾ? ಖಂಡಿತ, ಏನು ಹೇಳು? ಏನಿಲ್ಲ, ನಾನು ಸರ್ವ ಇದ್ದ ಬಾಡಿಗೆ ಮನೆ ಮಾಲೀಕರನ್ನು ನೋಡಬೇಕು. ಶೋರ್, ಬೇಗ ರೆಡಿಯಾಗೋ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಿ? ದೇವಿರಯ್ಯ ಕೇಳಿದಾಗ ಅವಳತ್ತ ಕಣ್ಣು ಮಿಟುಕಿಸಿ ನಕ್ಕ. ಎಲ್ಲೋ ನಾವಿಬ್ಬರೇ ಹೋಗಬೇಕಾಗಿರೋ ಜಾಗ. ಸರಿಯಪ್ಪ, ನಿನ್ನ ಜೊತೆ ಇದ್ದರೆ ನನಗೆ ಯೋಚನೆ ಇಲ್ಲ. ಜಮುನಾ, ಸುಕುಮಾರ ತನ್ನ ಕಡೆಯವನೆಂದು ತಿಳಿದವಳು. ಅವನಿಂದ ತಾನು ಸರ್ವ ಎಲ್ಲಿದ್ದರೂ ಹುಡುಕಬಹುದೆಂಬ ನಂಬಿಕೆ ಬಂದಿತು. ಆತುರದಿಂದ ಅಲಂಕರಿಸಿಕೊಳ್ಳಲು ಹೊರಟಳು. 10 ಮಿನಿಟ್ ಸಾಕು. ಅವಳತ್ತ ಹೋಗುತ್ತಲೇ ಸುಕುಮಾರ ದೇವಿರಯ್ಯನವರತ್ತ ತಿರುಗಿದ. ಒಳ್ಳೆಯ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದಲ್ಲ? ಸರಿ ಬಿಡು, ಕೇಳೋಲ್ಲ. ಎಲ್ಲ ಹೂವತ್ತಿದ ಹಾಗಾಗಿ ಬಿಡಬೇಕು. ಎಲ್ಲ ನನಗೆ ಬಿಟ್ಬಿಡಿ. ಅವನ ವಿಜಯೋತ್ಸವದಿಂದ ನಕ್ಕ. ಜಮುನಾ ಬಂದು ಅವನೊಂದಿಗೆ ಕಾರಿನಲ್ಲಿ ಕುಳಿತಾಗ ಈಶ್ವರನನ್ನು ದನಿ ಎತ್ತಿ ಕೂಗಿ ಹೇಳಿದ. ಈಶು, ಸರ್ವದಮನ ಇದ್ದ ಬಾಡಿಗೆ ಮನೆ ಎಲ್ಲಿದೆ ಅಂತ ಸರಿಯಾಗಿ ಒಂದು ಸಲ ಹೇಳಿಬಿಡು. ನಾನು ಯಾವಾಗಲೂ ಒಂದು ಸಲ ನೋಡಿದ್ದು, ದಾರಿ ತಪ್ಪಿದರೆ ಕಷ್ಟ. ಈಶ್ವರ್ ಜೇಬು ತಡಕಾಡಿ ಒಂದು ವಿಳಾಸವನ್ನು ಅವನ ಕೈಗಿತ್ತ. ದಿನ ಅಲ್ಲಿಗೆ ಅಲೆದು 4 ಜೊತೆ ಚಪ್ಪಲಿ ಸವೆದೋಯಿತು. ತಿರ್ಗಾ ಅವರ ಮನೆಗೆ ಹೋಗಿ ಅವನಿಂದ ಏನಾದರೂ ಸುದ್ದಿ ಬಂತ ಅಂತ ಕೇಳಿದರೆ ಕತ್ತು ಹಿಡಿದು ನೂಕಿಬಿಡ್ತಾರೆ ಅಷ್ಟೆ. ಹೋಗೋನು ಹೋದ, ಹಿಂಗ ಮಾಡೋದು? ಜಮುನಳ ಎದೆ ಬಡಿದುಕೊಳ್ಳಲಾರಂಭಿಸಿತು. ಆಫೀಸಿನ ಕೆಲಸದಲ್ಲಿ ಏನೂ ಗಲಾಟೆ ಮಾಡಿಕೊಂಡ. ಆದರೆ ಬಾಡಿಗೆ ಮನೆಯವರ ವಿಷಯದಲ್ಲಿ ಏನೂ ಮಾಡಿರಬಹುದು. ಛೇ, ಅದನ್ನೆಲ್ಲ ಇವಳ ಮುಂದೆ ಹೇಳ್ತೀಯಲ್ಲ. ಜಮ್ಮು ಪುಟ್ಟ ಮಗುವಿನ ಹಾಗೆ. ಬಾ ಜಮ್ಮು, ನಾವು ಹೊರಡೋಣ. ಅವನ ಮಾತಿಗೆ ಬೆಲೆ ಕೊಡಬೇಡ. ಅವನು ಯಾವಾಗಲೂ ಒಂದಕ್ಕೆರಡು ಮಾತಾಡ್ತಾನೆ. ಅವಳ ಕೈಗೆ ವಿಳಾಸ ಕೊಟ್ಟು, ನೋಡ್ತಾ ಇರು ಹೇಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಕಾರು ದೊಡ್ಡ ಬಂಗಲೆ ಒಂದರ ಮುಂದೆ ನಿಂತಿತು. ಜಮುನಾ ಆಶ್ಚರ್ಯಗೊಂಡಳು. ತನಗೆ ತಿಳಿದಿದ್ದು ಸರ್ವ ಒಂದು ಸಣ್ಣ ಮನೆ ಬಾಡಿಗೆಗೆ ತೆಗೆದುಕೊಂಡಿರುವುದಾಗಿ ಆಂಟಿಯೇ ಹೇಳಿದರು. ಆದರೆ ಈ ದೊಡ್ಡ ಬಂಗಲೆ, ಇಷ್ಟು ದೊಡ್ಡ ಬಂಗಲೆಯಲ್ಲಿ ಬಾಡಿಗೆ ಇದ್ನಾ? ಆಶ್ಚರ್ಯದಿಂದ ಕೇಳಿದಳು. ನೋಡು, ನಾನೇನು ಕೇಳಬೇಡ, ಮನೆಯವರನ್ನೇ ಕೇಳುವ. ಸುಕುಮಾರ ಬಂಗಲೆಯ ಮುಂಬಾಗಿಲಿನತ್ತ ನಡೆದ. ಜಮುನಾ ಅನುಮಾನಿಸುತ್ತಲೇ ಅವನ ಹಿಂದೆ ಹೊರಟಳು. ಪಾರಸ್ಮಲ್ ಅವರ ಮನೆನಾ ಇದು? ಅವನು ಕೇಳುತ್ತಿರುವುದು ಅವಳ ಕಿವಿಗೆ ಬಿತ್ತು. ಸುಕುಮಾರ್ ಒಬ್ಬ ಮಧ್ಯ ವಯಸ್ಸು ಮೀರಿದ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದ. ಆ ವ್ಯಕ್ತಿ ಉಡುಗೆ ತೊಡುಗೆ ನೋಡಿದರೆ ಶ್ರೀಮಂತಿಕೆ ಕಾಣುತ್ತಿತ್ತು. ಇವಳು ನನ್ನ ಕಸಿನು ಜಮುನಾ ಅಂತ. ಸರ್ವದಮನ ಇಲ್ಲಿ ಬಾಡಿಗೆಗೆ ಇದ್ನಲ್ಲ, ಅವನ ವಿಚಾರ ತಿಳಿಯಲು ಬಂದಿದ್ದಾಳೆ. ಆತ ಸಭ್ಯನಂತೆ ಕಾಣುತ್ತಿದ್ದ. ಬನ್ನಿ ಒಳಗೆ, ನನಗೆ ತಿಳಿಯದಷ್ಟು ಹೇಳ್ತೀನಿ. ವಿಶಾಲವಾದ ಅಜರ ಆಧುನಿಕ ರೀತಿಯಲ್ಲಿ ಅಲಂಕರಿಸಿದ ಡ್ರಾಯಿಂಗ್ ರೂಮಿನೊಳಗೆ ಕಾಲಿಡುತ್ತಲೇ ಒಳಗಿನಿಂದ 2 ಮಹಿಳೆಯರು ಬಂದರು. ಮಧುಬೇನ್, ಇವರು ಸರ್ವದಮನ ವಿಷಯ ಕೇಳೋಕ್ಕೆ ಬಂದಿದ್ದಾರೆ. ಪಾರಸ್ವೆಲ್ ಹೇಳುತ್ತಲೇ 2 ಮುಖ ನೋಡಿಕೊಂಡರು. ಪರವಾಗಿಲ್ಲ, ಹೇಳು ಮಧು. ಒಂದೊಂದು ಸಲ ಸತ್ಯ ತುಂಬ ಕಹಿಯಾಗಿರುತ್ತೆ, ಯಾರೂ ನಂಬೋಕ್ಕೆ ಆಗೋಲ್ಲ. ಪಾರಸ್ಮಲ್ ಇನ್ನೊಬ್ಬ ಮಹಿಳೆಯತ್ತ ನೋಡಿದ. ಅತಿಥಿಗಳು ಬಂದಿದ್ದಾರೆ. ಏನಾದರೂ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.